ಭಾರತಕ್ಕೆ ಟ್ರಂಪ್ ಬರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಂತಹ ಬರೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವಂತಹದ್ದು ಭಾರತಕ್ಕಿರುವಂತಹ ಅವಕಾಶ ಮತ್ತು ಅದನ್ನು ಅವಕಾಶವಾಗಿ ಪರಿವರ್ತಿಸುವಂಥ ಪ್ರಯತ್ನ ಕೂಡ ನಡೆಯುತ್ತೆ. ಭಾರತಕ್ಕೆ ಈಗ ಟ್ರಂಪ್ ಬರೆ ಹೇಗಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಭಾಳ ಮುಖ್ಯವಾಗಿ ಭಾರತದ ಮೇಲೆ ಶೇಕಡ 25 ಸುಂಕ ಪ್ಲಸ್ ದಂಡವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿದ್ದಾರೆ. ಭಾರತದ ಮೇಲೆ ಶೇಕಡ 25 ಸುಂಕ ಪ್ಲಸ್ ದಂಡವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿದ್ದಾರೆ. ಆಗಸ್ಟ್ 1ರಿಂದಲೇ ಭಾರತದ ಮೇಲೆ ಶೇಕಡ 25 ಸುಂಕ ಪ್ಲಸ್ ದಂಡ ಜಾರಿ ಆಗ್ತಾ ಇದೆ. ಭಾರತದಿಂದ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಆಗಸ್ಟ್ 1ರ ಡೆಡ್ಲೈನ್ ವಿಸ್ತರಣೆ ಮಾಡೋದಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಭಾರತವನ್ನು ಶೇಕಡ 25 ಸುಂಕದ ಸಾಲಿಗೆ ಸೇರಿಸಿದ್ದಾರೆ. ವಿಶ್ವದ ಯಾವುದೇ ರಾಷ್ಟ್ರದ ಮೇಲೆ ಹಾಕದ ತೆರಿಗೆಯನ್ನು ಭಾರತದ ಮೇಲೆ ಹೇರಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರಿಂದ. ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಈ ದೊಡ್ಡ ಪ್ರಮಾಣದ ಸುಂಕವನ್ನು ಹೇರಿದ್ದಾರೆ. ಹಾಗಾದರೆ ಯಾಕೆ ಟ್ರಂಪ್ ತೆರಿಗೆ ಘೋಷಣೆಯ ಮಾಡ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಈ ವಿಚಾರದಲ್ಲಿ ಬಹಳಷ್ಟು ಅಲರ್ಟ್ ಆಗಿದೆ. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇವರಿಬ್ಬರ ನಡುವೆಯೂ ಕೂಡ ಮಾತುಕತೆ ನಡೆದಿದೆ. ಶೇಕಡ 25 ತೆರಿಗೆ ಹೊರೆ ಏನೂ ಆಗೋದಿಲ್ಲ ಅನ್ನುವಂತಹ ವಾದವನ್ನು ಭಾರತ ಸರ್ಕಾರ ಮುಂದಿಡ್ತಾ ಇದೆ. ಇದರಿಂದಾಗಿ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾಗಲಾರದು ಅನ್ನುವಂಥ ವಿಶ್ವಾಸ ಭಾರತ ಸರ್ಕಾರಕ್ಕೆ ಇದೆ. ಟ್ರಂಪ್ ತೆರಿಗೆ ಪ್ರತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಯಾವ್ಯಾವ ವಸ್ತುಗಳ ಮೇಲೆ ಯಾವ್ಯಾವ ವಿಚಾರಗಳ ಮೇಲೆ ಈ ಒಂದು ತೆರಿಗೆಯನ್ನು ಹೇರಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಭಾರತ ಸರ್ಕಾರ ಟ್ರಂಪ್ ತೆರಿಗೆ ಪ್ರತಿಯನ್ನು ಅಧ್ಯಯನ ಮಾಡ್ತಾ ಇದೆ. ಈ ಟ್ಯಾರಿಫ್ ಪ್ರತಿಯನ್ನು ಅಧ್ಯಯನ ಮಾಡ್ತಾ ಇದೆ. ಆಗಸ್ಟ್ 15ರಂದು ಭಾರತಕ್ಕೆ ಭೇಟಿ ನೀಡಲಿರುವ ಅಮೆರಿಕ ಅಧಿಕಾರಿಗಳೊಂದಿಗೂ ಕೂಡ ಚರ್ಚೆಗೆ ತಯಾರಿಯನ್ನು ಭಾರತ ಸರ್ಕಾರ ಮಾಡಿಕೊಂಡಿದೆ. ಅಮೆರಿಕದ ಅಧಿಕಾರಿಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸುಂಕದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋದಕ್ಕೆ ಭಾರತ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಇರುವಂತಹ ವಿಚಾರಗಳಿಗೆ ಬಂದಾಗ ಯಾವ್ಯಾವ ಉತ್ಪನ್ನಗಳ ಮೇಲೆ ಹೀಗೆ ಹಾಲಿ ಸುಂಕ ಇದೆ ಅಂದರೆ ಇವೆಲ್ಲವೂ ಕೂಡ ಮುಂದೆ ಶೇಕಡ 25 ಸುಂಕಕ್ಕೆ ಪರಿವರ್ತನೆಗೊಳ್ತವೆ. ಪರಿಷ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳು ಅಂದರೆ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದ್ದಾವೆ ಅವುಗಳ ಮೇಲೆ ಶೇಕಡ 1.3 ಹಾಲಿ ಸುಂಕವನ್ನು ಅಮೆರಿಕ ಭಾರತದಿಂದ ಆಮದು ಮಾಡಿಕೊಳ್ಳುವ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ 1.3 ತೆರಿಗೆಯನ್ನು ಹಾಕ್ತಾ ಇದೆ, ಸುಂಕವನ್ನು ವಿಧಿಸ್ತಾ ಇದೆ. ಇನ್ನು ಚಿನ್ನಾಭರಣ ಉತ್ಪನ್ನಗಳ ಮೇಲೆ ಭಾರತದ ಚಿನ್ನಾಭರಣಗಳ ಮೇಲೆ ಭಾರತದಿಂದ ರಫ್ತು ಮಾಡುವಂತಹ ಅಮೆರಿಕ ಆಮದು ಮಾಡತಕ್ಕಂತಹ ಚಿನ್ನಾಭರಣಗಳ ಮೇಲೆ ಹಾಲಿ ಸುಂಕ ಶೇಕಡ 5.5 ಇರುತ್ತೆ. ಈಗ ಅದನ್ನು ಏಕಾಏಕಿ ಶೇಕಡ 25ಕ್ಕೆ ಏರಿಕೆ ಮಾಡಿದಾಗ ಸಹಜವಾಗಿಯೇ ಅಮೆರಿಕಾದಲ್ಲಿ ಅದರ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದಾಗಿ ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಚಿನ್ನದ ಪ್ರಮಾಣದ ಕುಗ್ಗತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಪ್ರಮಾಣ ಕುಗ್ಗತ್ತೆ ಅಂತ ಹೇಳುವಂಥದ್ದು ಇದರ ಪ್ರಮುಖವಾಗಿರುವಂತಹ ಒಂದು ಅಂಶ ಈ ಟ್ಯಾರಿಫ್ ನೀತಿಯದ್ದು. ಇನ್ನು ಟೆಕ್ಸ್ಟೈಲ್ ಉತ್ಪನ್ನಗಳ ಮೇಲೆ ಶೇಕಡ 14ರಿಂದ ಶೇಕಡ 32 ಹಾಲಿ ಸುಂಕ ಜಾರಿಯಲ್ಲಿದೆ. ಹೀಗಾಗಿ ಈ ಪ್ರಾಡಕ್ಟ್ಗಳ ಮೇಲೆ ಟೆಕ್ಸ್ಟೈಲ್ ಪ್ರಾಡಕ್ಟ್ಗಳ ಮೇಲೆ ಅಂದರೆ ಭಾರತ ಕೇಳಿ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟೆಕ್ಸ್ಟೈಲ್ಗಳನ್ನು ಉತ್ಪಾದನೆ ಮಾಡತಕ್ಕಂತಹ ದೇಶ. ಗಾರ್ಮೆಂಟ್ಸ್ಗೆ ಭಾರತದ ಗಾರ್ಮೆಂಟ್ಸ್ಗೆ ಸಹಜವಾಗಿಯೇ ಅಮೆರಿಕಾದಲ್ಲಿ ದೊಡ್ಡ ಬೇಡಿಕೆ ಇದ್ದೇ ಇದೆ. ಅದರ ಮೇಲೆ ಶೇಕಡ 14ರಿಂದ 32 ಸುಂಕ ಆಲ್ರೆಡಿ ಇದೆ. ಅಲ್ಲಿ ಅದೀಗ ಶೇಕಡ 25ಕ್ಕೆ ನಿಗದಿಯಾಗುತ್ತೆ. ಆದರೆ ಮೇಲ್ಗಡೆ ಇರುವಂತಹ ಟ್ಯಾರಿಫನ್ನು ಕೆಳಗಡೆ ಮಾಡ್ತಾರ ಬಹುತೇಕ ಇರಲಾರದು. ಕೆಳಗಡೆ ಇರುವಂತಹ ಟ್ಯಾರಿಫನ್ನು ಮಾತ್ರ ಮೇಲ್ಗಡೆ ತಗೊಂಡು ಹೋಗ್ಬೋದು, ಶೇಕಡ 25ಕ್ಕೆ ಏರಿಕೆ ಮಾಡಬಹುದು. ಇದರಿಂದಾಗಿ ಒಂದು ಸ್ವಲ್ಪ ಪರಿಣಾಮ ಬೀರ್ಬೋದು. ಆದರೆ ನಿಜಕ್ಕೂ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರುತ್ತಾ ನೋಡಬೇಕಾಗಿದೆ. ಹೀಗೆ ಬೇರೆ ಬೇರೆ ವಸ್ತುಗಳ ಮೇಲೆ ಇವರು ಟ್ಯಾರಿಫನ್ನು ಹೇರಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ನವರು ಒಂದಿಷ್ಟು ಗುದ್ದು ಕೊಡ್ತಾ ಇದ್ದಾರೆ. ಅವರ ಪ್ರಕಾರ ಮೋದಿ ಟ್ರಂಪ್ ಸ್ನೇಹದಿಂದಾಗಿ ಭಾರತಕ್ಕೆ ಬರೆ ಬಿದ್ದಿದೆ ಅಂತ ಹೇಳಿ. ಮೋದಿ ಮತ್ತು ಟ್ರಂಪ್ ಅವರ ನಡುವಿನ ಬಹಳ ಆಪ್ತತೆ ಏನಿದೆ ಅದರ ಹೊರತಾಗಿಯೂ ಕೂಡ ಭಾರತಕ್ಕೆ ಈ ಬರೆ ಬಿದ್ದಿದೆ ಅಂತೇಳಿ ಕಾಂಗ್ರೆಸ್ ಅವರು ಗುದ್ದು ಕೊಡ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಸೂತ್ರವನ್ನು ಹೆಣೆದಿದೆ. ಈ ವಿಚಾರವನ್ನು
ಎದುರಿಸೋದಕ್ಕೆ ಯುರೋಪ್ ಮಧ್ಯಪ್ರಾಚ್ಯ ದೇಶಗಳೊಂದಿಗೆ ಹೆಚ್ಚಿನ ವಹಿವಾಟನ್ನು ಭಾರತ ಮಾಡ್ಬೋದು. ಯಾವ ವಸ್ತುಗಳು ಅಮೆರಿಕಾಗೆ ಹೋಗೋದಿಲ್ವೋ ಆ ವಸ್ತುಗಳು ಬೇರೆ ದೇಶಗಳಿಗೆ ಹೋಗ್ಬೋದು. ಯುರೋಪಿಯನ್ ಕಂಟ್ರೀಸ್ಗೆ ಇರ್ಬೋದು ಅಥವಾ ಮಧ್ಯಪ್ರಾಚ್ಯ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಇರ್ಬೋದು. ಇವುಗಳಿಗೆ ಭಾರತ ತನ್ನ ಈ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಸಿಗಬಹುದಾಗಿರುವ ಹೊಸ ದಾರಿಗಳನ್ನು ಹುಡುಕಬಹುದು. ಇನ್ನು ಮುಂದುವರಿದು ರಷ್ಯಾ ವ್ಯಾಪಾರ ಒಪ್ಪಂದಕ್ಕೆ ಟ್ರಂಪ್ ಈ ದಂಡವನ್ನು ಹೇರಿದ್ದಾರೆ. ಅಂದರೆ ರಷ್ಯಾದ ಜೊತೆಗೆ ಭಾರತ ಹೊಂದಿರತಕ್ಕಂತಹ ವ್ಯಾಪಾರ ಒಪ್ಪಂದಗಳೇನಿದ್ದಾವೆ ಇವುಗಳನ್ನು ಕುಗ್ಗಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಟ್ರಂಪ್ ಈ ದಂಡ ಹೇರಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಗುದ್ದು ಕೊಡ್ತಾ ಇದೆ. ಆದರೆ ಚೀನಾ ಕೆನಡಾ ಮಾದರಿಯಲ್ಲಿನೇ 25% ಸುಂಕವನ್ನು ನಾವು ತಿರಸ್ಕರಿಸಬಹುದು, ಅದನ್ನು ತಿರಸ್ಕರಿಸುವಂತಹದ್ದು ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಬಹುದು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಅದರ ಬಗೆಗಿನ ಸೂತ್ರವನ್ನು ಕೂಡ ಹೇಳ್ತಾ ಇದೆ. ಏನು ಮಾಡಬಹುದು, ಚೀನಾ ಮತ್ತು ಕೆನಡಾ ಮಾದರಿಯಲ್ಲಿ ನಾವು ಕೂಡ 25% ಈ ಸುಂಕವನ್ನು ತಿರಸ್ಕರಿಸಿ ನಾವು ಹೊಸ ಅವೆನ್ಯೂಗಳನ್ನು ಹುಡುಕಬಹುದಾ ಅಂತ ಹೇಳಿ ಮುಂದುವರೆದು ಭಾರತದ ವ್ಯಾಪಾರ ಮತ್ತು ಉದ್ಯಮಕ್ಕೆ ಇದು ಪೆಟ್ಟು ಕೊಡುತ್ತೆ ಅಂತೇಳಿ ಕಾಂಗ್ರೆಸ್ ನಂಬಿಕೊಂಡಿದೆ. ಕಾಂಗ್ರೆಸ್ನ ಪ್ರಕಾರ ಇದು ಭಾರತದ ವ್ಯಾಪಾರಕ್ಕೆ ಮತ್ತು ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಮೆರಿಕದ ಈ ಹೊಸ ಟ್ಯಾರಿಫ್ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಆದರೆ ಕೇಂದ್ರ ಸರ್ಕಾರ ಹೇಳ್ತಿದೆ ಆತ್ಮನಿರ್ಭರ್ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ, ಅಮೆರಿಕದ ಜೊತೆಗಿನ ವಹಿವಾಟನ್ನು ಕುಗ್ಗಿಸಿ ಅದನ್ನು ಕಡಿಮೆ ಮಾಡಿ ಆತ್ಮನಿರ್ಭರ್ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದರ ಮೂಲಕವಾಗಿ ನಾವು ಇದನ್ನು ಸರಿದೂಗಿಸ್ಕೊಳ್ತೀವಿ, ಈ ಟ್ಯಾರಿಫ್ ಯಾವುದೇ ರೀತಿಯಿಂದ ಪರಿಣಾಮವನ್ನು ಬೀರಲಾರದಂತೆ ನೋಡ್ಕೊಳ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಸೂತ್ರವನ್ನು ರೂಪಿಸ್ತಾ ಇದೆ. ಇಲ್ಲಿ ಅಮೆರಿಕದ ಬೆಂಬಲ ಮತ್ತು ಬಲ ಕುಗ್ಗುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಅಮೆರಿಕಾದಿಂದ ಭಾರತಕ್ಕೆ ಸಿಗ್ತಾ ಇರುವಂತಹ ಬೆಂಬಲ, ಅದರಿಂದ ಸಿಗಬಹುದಾಗಿರುವಂತಹ ಬಲ ಇದು ನಮಗೆ ಕುಗ್ಗುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ರಷ್ಯಾದಿಂದ ಇಂಧನ ಶಸ್ತ್ರಾಸ್ತ್ರಗಳ ಖರೀದಿಗೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನುವಂತಹ ಸೂತ್ರವನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ಆಲ್ರೆಡಿ ಭಾರತ ತಾನು ಎಲ್ಲಿಂದ ಇಂಧನವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಭಾರತನೇ ನಿರ್ಧರಿಸುತ್ತೆ ಅನ್ನೋದನ್ನು ಭಾರತದ ವಿದೇಶಾಂಗ ಸಚಿವರು ಅತ್ಯಂತ ಸ್ಪಷ್ಟವಾಗಿ ಯುರೋಪಿಯನ್ ಫೋರಮ್ನಲ್ಲಿ ಅಥವಾ ಅಮೆರಿಕಾದಲ್ಲೂ ಕೂಡ ಈ ವಿಚಾರಗಳನ್ನು ಹೇಳಿದ್ದಾರೆ. ಹಾಗೂ ಭಾರತ ಆಲ್ರೆಡಿ ರಷ್ಯಾದಿಂದ ಇಂಧನವನ್ನು ಖರೀದಿ ಮಾಡ್ತಾ ಇದೆ, ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ. ಜೊತೆಗೆ ಶಸ್ತ್ರಾಸ್ತ್ರಗಳ ಖರೀದಿಯಲ್ಲಿ ಭಾರತ ಮತ್ತು ರಷ್ಯಾದ ಜೊತೆಗಿನ ಸಂಬಂಧ ಭಾರತದ ಸ್ವಾತಂತ್ರ್ಯದ ಇತಿಹಾಸದಷ್ಟೇ ದೊಡ್ಡದಿದೆ. ಹೀಗಾಗಿ ರಷ್ಯಾದಿಂದ ಇಂಧನ ಮತ್ತು ಶಸ್ತ್ರಾಸ್ತ್ರಗಳ ಖರೀದಿಗೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತನ್ನ ಪ್ರಯತ್ನವನ್ನು ವಿಸ್ತರಿಸಬಹುದು. ಇದು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಹೀಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಷ್ಟು ದಿವಸ ಬೆದರಿಸ್ತಾ ಇದ್ರು, ನಾವು ತೆರಿಗೆಯನ್ನು ಹೇರ್ತೀವಿ, ಸುಂಕವನ್ನು ಹೇರ್ತೀವಿ, ಟ್ಯಾರಿಫನ್ನು ಹೇರ್ತೀವಿ, 25% ಟ್ಯಾರಿಫನ್ನು ಹಾಕ್ತೀವಿ ಅಂತೇಳಿ. ಮತ್ತು ವಿಶೇಷವಾಗಿ ಭಾರತದಲ್ಲಿ ಏನು ಅಮೆರಿಕದ ಕಂಪನಿಗಳೇನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ, ಉದಾಹರಣೆಗೆ ಆ್ಯಪಲ್ನಂತಹ ಕಂಪನಿಗಳು ಭಾರತದಲ್ಲಿ ಏನು ಉತ್ಪಾದನೆ ಮಾಡ್ತಾ ಇದ್ದಾವೆ ಇವುಗಳು ವಾಪಸ್ ಅಮೆರಿಕಾಗೆ ಶಿಫ್ಟ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಅವರಿಗೆ ಉತ್ಪಾದನೆ ಮಾಡುವಂತಹ ಕಾಸ್ಟ್ಗೂ ಅಮೆರಿಕಾದಲ್ಲಿ ಅವರು ಉತ್ಪಾದನೆ ಮಾಡುವಂತಹ ಕಾಸ್ಟ್ಗೂ ಬಹಳ ವ್ಯತ್ಯಾಸ ಇದ್ದೇ ಇರುತ್ತೆ. ಮತ್ತು ಕೆಲವು ಉತ್ಪನ್ನಗಳನ್ನು ಭಾರತ ಖರೀದಿ ಮಾಡುವಾಗ ಅಲ್ಲಿಂದ ಇಂಪೋರ್ಟ್ ಮಾಡುವಾಗ ಹೇರುವಂತಹ ಇಂಪೋರ್ಟ್ ಡ್ಯೂಟಿಗೂ ಅದನ್ನು ಇಲ್ಲೇ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸುಂಕಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಸಹಜವಾಗಿ ಅಂತಹ ಕಂಪನಿಗಳು ಭಾರತದಲ್ಲಿ ತಮ್ಮ ಉತ್ಪಾದನೆಯನ್ನು ಮುಂದುವರಿಸೋದಕ್ಕೆ ಪ್ರೋತ್ಸಾಹದಾಯಕವಾಗಿರ್ತವೆ. ಅಮೆರಿಕದ ಈ ಸುಂಕ ನೀತಿ ಎಷ್ಟರ ಮಟ್ಟಿಗೆ ಇದು ತೊಂದರೆಯನ್ನು ಕೊಡುತ್ತೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ.